ಇದು ಪ್ರೇಕ್ಷಕರ ಮನಸ್ಸನ್ನು ತಟ್ಟುವಂತೆ ಇರಲಿದೆ. ಶೀರ್ಷಿಕೆ: ನೆನಪುಗಳ ಅಂಗಳ, ಒಂದು ಕಲ್ಲಿನ ಕಥೆ. ಅವಧಿ: ನೋಡಿ, ಈ ಕಲ್ಲಿನ ಗೋಡೆಗಳು ನಿಮಗೆ ಏನು ಹೇಳುತ್ತಿವೆ ಎಂದು ಕೇಳಿಸಿಕೊಳ್ಳಿ. ಇದು ಕೇವಲ ಕಲ್ಲು ಮತ್ತು ಮಣ್ಣಿನ ರಾಶಿಯಲ್ಲ. ಇದು 100 ವರ್ಷಗಳ ನಗು, ಅಳು, ಹಬ್ಬ ಮತ್ತು ಹರಿದಿನಗಳ ಮೌನ ಸಾಕ್ಷಿ. ಆಧುನಿಕತೆಯ ಈ ವೇಗದ ಜಗತ್ತಿನಲ್ಲಿ ನಾವೆಲ್ಲೋ ನಮ್ಮ ಬೇರುಗಳನ್ನು ಮರೆತು ಓಡುತ್ತಿದ್ದೇವೆ. ಆದರೆ ಈ ಮನೆ, ಇದು ಇಂದಿಗೂ ಅಲ್ಲೇ ನಿಂತಿದೆ, ತನ್ನವರ ಬರುವಿಕೆಗಾಗಿ ಕಾಯುತ್ತಿರುವ ಮುದುಕಿಯಂತೆ. ಈ ಅಂಗಳದಲ್ಲಿ ಧಾನ್ಯಗಳನ್ನು ಒಣಗಿಸುತ್ತಿದ್ದರು. ಈ ಹಳೆಯ ಮರದ ಬಾಗಿಲು ತೆರೆದಾಗಲೆಲ್ಲ ಸುಖ ಸಂತೋಷಗಳು ಒಳಬರುತ್ತಿದ್ದವು. ಅಜ್ಜಿ ಅಡುಗೆ ಮನೆಯಲ್ಲಿ ಮಾಡುತ್ತಿದ್ದ ರೊಟ್ಟಿಯ ವಾಸನೆ ಇಡೀ ಮನೆಗೆ ಹರಡುತ್ತಿತ್ತು. ಈ ಕಲ್ಲಿನ ಸಂದುಗಳಲ್ಲಿ ಅದೆಷ್ಟು ಗುಬ್ಬಚ್ಚಿಗಳು ಗೂಡು ಕಟ್ಟಿದ್ದವು. ಇಂದು ಗುಬ್ಬಚ್ಚಿಗಳು ಇಲ್ಲ, ಆ ಅಜ್ಜಿಯೂ ಇಲ್ಲ. ಉಳಿದಿರುವುದು ಕೇವಲ ಈ ಮೌನ ಮತ್ತು ನಾವು ಬಿಟ್ಟು ಹೋದ ನೆನಪುಗಳು ಮಾತ್ರ. ಮನೆಯ ಸುತ್ತ ಬೆಳೆದಿರುವ ಕಳೆ ಗಿಡಗಳು, ದೂರದಲ್ಲಿ ಕಾಣುವ ಆಧುನಿಕ ಕಟ್ಟಡಗಳು ಅಥವಾ ರಸ್ತೆ, ಹಳೆಯ ಮನೆಯ ಗಾಂಭೀರ್ಯ ಮತ್ತು ಇಂದಿನ ಸ್ಥಿತಿಯ ತುಲನೆ. ಗೋಡೆಗಳ ನಡುವೆ ಎಸಿ ಗಾಳಿ ಬೇಕು, ಆದರೆ ಈ ಕಲ್ಲಿನ ಮನೆಯ ತಂಪು ಮತ್ತು ಆ ಬೆಚ್ಚನೆಯ ಪ್ರೀತಿ ನಮಗೆಲ್ಲಿ ಸಿಗುತ್ತದೆ? ಕಾಲದ ಹೊಡೆತಕ್ಕೆ ಸಿಲುಕಿ ಈ ಮನೆ ಎಂದು ಸೊರಗಿರಬಹುದು, ಆದರೆ ಇದರ ಪ್ರತಿ ಕಲ್ಲು ನಮ್ಮ ಸಂಸ್ಕೃತಿಯ ಘಟಿತನವನ್ನು ಸಾರುತ್ತಿದೆ. ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ನಮ್ಮ ಅಸ್ತಿತ್ವದ ಈ ತಳಹದಿಯನ್ನು ಮರೆಯಬಾರದು ಅಲ್ವೇ? ಕಟ್ಟಡಗಳು ಕೇವಲ ಇಟ್ಟಿಗೆಯಿಂದ ಕಟ್ಟಲ್ಪಡುವುದಿಲ್ಲ, ಅವು ಭಾವನೆಗಳಿಂದ ಜೀವ ಪಡೆಯುತ್ತವೆ. ಈ ಹಳೆಯ ಮನೆ ನಮಗೆ ಕಲಿಸುವುದು ಒಂದೇ: ಎಷ್ಟೇ ಬದಲಾದರೂ ನಿಮ್ಮ ಮೂಲವನ್ನು ಮರೆಯಬೇಡಿ, ಯಾಕಂದ್ರೆ ನೆನಪುಗಳೇ ಮನುಷ್ಯನ ನಿಜವಾದ ಆಸ್ತಿ. ಬನ್ನಿ, ಈ ಪರಂಪರೆಯನ್ನು ಗೌರವಿಸೋಣ. ತಾಂಚರಂತೆ ಬೆಟ್ಟಗಳ ಮಧ್ಯೆ ಹಸಿರು ಕಾಡಿನ ಅಂಚಿನಲ್ಲಿ ನಿಂತಿರುವ ಒಂದು ಹಳೆಯ ಮನೆ. ಕಲ್ಲಿನಿಂದ ಕಟ್ಟಿದ ಗೋಡೆಗಳು, ಮಣ್ಣಿನ ಸುವಾಸನೆ ಹೊತ್ತ ಚಾವಣಿ. ಅದು ಕೇವಲ ಒಂದು ಮನೆ ಅಲ್ಲ, ಅದು ಒಂದು ಕಾಲದ ನೆನಪು. ಒಮ್ಮೆ ಈ ಮನೆಯಲ್ಲಿ ನಗುವಿನ ಶಬ್ದಗಳು ಕೇಳಿಬರುತ್ತಿದ್ದವು. ಮಕ್ಕಳು ಓಡಾಡುತ್ತಿದ್ದವು, ಹಿರಿಯರು ಮುಂಭಾಗದ ತಟ್ಟೆಯಲ್ಲಿ ಕೂತು ಕಥೆ ಹೇಳುತ್ತಿದ್ದರು. ಪ್ರತಿ ಬೆಳಗ್ಗೆ ಮನೆಯ ಮುಂಭಾಗ ರಂಗೋಲಿ ಬರೆದ ಕೈಗಳು, ಸಂಜೆ ಹೊತ್ತಿಗೆ ಹೊಗೆಯುಬ್ಬಿದ ಅಡುಗೆ ಮನೆ. ಆದರೆ ಇಂದು ಗಾಳಿಯ ಶಬ್ದ ಮಾತ್ರ. ಮರದ ಕಿಟಕಿಗಳು ಗಾಳಿಗೆ ತೂಗುತ್ತಾ ಕರಗುತ್ತಿವೆ. ಕಾಲದ ಹೊಡೆತಕ್ಕೆ ಚಾವಣಿ ಜರ್ಜರಿತವಾಗಿದೆ. ಈ ಮನೆ ಸಾಕ್ಷಿ ಸಂತೋಷಕ್ಕೂ ದುಃಖಕ್ಕೂ, ಬರಹವಿಲ್ಲದ ಅನೇಕ ಕಥೆಗಳಿಗೂ. ಒಂದು ಕಾಲದಲ್ಲಿ ಇಲ್ಲಿ ಹಬ್ಬಗಳು ಜೋರಾಗಿ ನಡೆದವು, ದೀಪಗಳ ಬೆಳಕು ಕಂಗೊಳಿಸಿತು. ಹತ್ತಿರದ ಊರಿನವರು ಕೂಡಿಬಂದು ಹಾಡಿದರು, ಕುಣಿದರು. ಆದರೆ ಕಾಲ ಬದಲಾಗಿದೆ. ಮಕ್ಕಳು ದೊಡ್ಡವರಾದರೂ, ನಗರಗಳಿಗೆ ತೆರಳಿದರು. ಈ ಮನೆ ಮಾತ್ರ ಇಲ್ಲಿ ಉಳಿಯಿತು, ನಿಶ್ಶಬ್ದವಾಗಿ, ಯಾರನ್ನೋ ಕಾಯುತ್ತಾ. ಮನೆಯ ಗೋಡೆಗಳು ಹೇಳುತ್ತವೆ, ನಾನು ಇನ್ನೂ ನಿಂತಿದ್ದೇನೆ, ನನ್ನೊಳಗೆ ನೆನಪುಗಳಿವೆ, ನನ್ನೊಳಗೆ ಜೀವಂತವಾದ ಕ್ಷಣಗಳಿವೆ. ಇಂದು ಇದು ಜರ್ಜರಿತವಾದರೂ ಇದರ ಮಣ್ಣಿನಲ್ಲಿ ಇನ್ನೂ ಆತ್ಮೀಯತೆ ಇದೆ. ಇದರ ಬಾಗಿಲು ಮುಚ್ಚಿದ್ದರೂ ಇದರ ಹೃದಯ ತೆರೆದೆಯೇ ಇದೆ. ಯಾಕೆಂದರೆ ಮನೆ ಎಂದರೆ ಕಲ್ಲು, ಮಣ್ಣು ಅಲ್ಲ, ಅದು ನೆನಪುಗಳ ಸಾಗರ. ಅದು ಪ್ರೀತಿ ತುಂಬಿದ ಸ್ಥಳ. ಅದು ನಮ್ಮ ಬೇರು. ಅಲ್ಲೇ ಕಾಲ್ದು ಮನೆಯ ನೀನು ಮೌನವಾಗಿದ್ದರೂ ನಿನ್ನ ಕಥೆ ಇನ್ನೂ ಜೀವಂತವಾಗಿದೆ.